ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ನೀವೇನಾದರೂ ಯೂಟ್ಯೂಬ್ನಲ್ಲಿ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾರಲ್ಲ, ಸೊ ಅವ್ರ ಮೇಲೆ ಒಂದು ಅಪ್ಡೇಟ್ ಬಂದಿದೆ. ಅದೇನು ಅಪ್ಡೇಟ್ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಯೂಟ್ಯೂಬ್ನಲ್ಲಿ ಎರಡು ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಒಂದು ಲಾಂಗ್ ವಿಡಿಯೋ, ಇನ್ನೊಂದು ಶಾರ್ಟ್ ವಿಡಿಯೋ. ಮೊದಲು ಶಾರ್ಟ್ ವಿಡಿಯೋನಲ್ಲಿ ಬರೀ 16 ಸೆಕೆಂಡ್ ವಿಡಿಯೋನ ಮಾತ್ರ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಇತ್ತು. ಅದು ಹೋಗ್ತಾ ಹೋಗ್ತಾ ಅಪ್ಡೇಟ್ ಬಂದು 1 ನಿಮಿಷದ ವಿಡಿಯೋನ ಮಾಡಿದರು. ಅಂದರೆ 60 ಸೆಕೆಂಡ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಒಂದು ಆಪ್ಷನ್ನ ತಂದರು. ಆದರೆ ಈಗ ಮತ್ತೆ ಏನು ಮಾಡಿದ್ರಪ್ಪ ಅಂದರೆ ಅದನ್ನ ಮತ್ತೆ 2 ನಿಮಿಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ಟೋಟಲ್ ಆಗಿ ನೀವು 3 ನಿಮಿಷದ್ದು ಶಾರ್ಟ್ ವಿಡಿಯೋನ ನೀವು ಅಪ್ಲೋಡ್ನ ಮಾಡ್ಕೋಬೋದು. ತುಂಬಾ ದೊಡ್ಡ ಅಪ್ಡೇಟ್ ಅಂತಲೇ ಹೇಳ್ಬೋದು ಶಾರ್ಟ್ನಲ್ಲಿ. ಸೊ ಲಾಂಗ್ ವಿಡಿಯೋನು ಅಪ್ಲೋಡ್ ಮಾಡ್ಕೋಬೋದು. ಬೇಕಾದ್ರೆ ನೀವು ಅದನ್ನ ಶಾರ್ಟ್ ವಿಡಿಯೋನಲ್ಲೂ ಕೂಡ ಅಪ್ಲೋಡ್ನ ಮಾಡ್ಕೋಬೋದು. ಸೊ 3 ನಿಮಿಷದ ವಿಡಿಯೋ ನೀವೇನಾದರೂ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ಅರ್ನಿಂಗ್ಸು ಹೆಚ್ಚಿಗೆ ಆಗಿಲ್ಲ. ಓಕೆನಾ? ಶಾರ್ಟ್ ವಿಡಿಯೋಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡಿ, ಸೊ ಸೇಮ್ ಅದೇ ರೀತಿ ಅರ್ನಿಂಗ್ಸ್ ಆಗುತ್ತೆ. ಸೊ ಸ್ವಲ್ಪ ವಿಡಿಯೋ ಲೆಂತ್ ಹೆಚ್ಚಿಗೆ ಆಗಿದೆ ಅಷ್ಟೇ. ಯಾವುದೇ ರೀತಿ ನಿಮಗೆ ಅರ್ನಿಂಗ್ಸು ಸೊ ಮೊದಲು ಯಾವ ರೀತಿ ಬರುತ್ತೆ ನೋಡಿ, ಶಾರ್ಟ್ ವಿಡಿಯೋಗೆ ಕಡಿಮೆ ಅರ್ನಿಂಗ್ಸು, ಅದೇ ರೀತಿ ಸೇಮ್ ಅರ್ನಿಂಗ್ಸೇ ಆಗುತ್ತೆ. ನೀವು ಮತ್ತೆ 3 ನಿಮಿಷದ ವಿಡಿಯೋ ಹಾಕಿಬಿಟ್ಟಿದ್ದಾರಪ್ಪ ಶಾರ್ಟ್ ವಿಡಿಯೋನಲ್ಲಿ, ಸೊ ನಾವೇನಾದರೂ 3 ನಿಮಿಷದ ವಿಡಿಯೋ ಹಾಕಿದರೆ ನಮಗೆ ಅರ್ನಿಂಗ್ ಹೆಚ್ಚಿಗೆ ಆಗುತ್ತಪ್ಪ ಅಂದ್ಕೊಂಡಿದ್ದಾರೆ ಅಂದರೆ ಖಂಡಿತ ಇಲ್ಲ. ಶಾರ್ಟ್ ವಿಡಿಯೋಗೆ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ನೋಡಿ, ಸೊ ಸೇಮ್ ಅದೇ ರೀತಿ ಅರ್ನಿಂಗ್ಸ್ ಆಗುತ್ತೆ. ಮತ್ತು ಮೊದಲು ಏನಾಗುತ್ತಪ್ಪ ಅಂದರೆ, ಸೊ ನೀವೇನಾದ್ರು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದಂದರೆ ನೀವು ಯಾವ್ದು ಬೇಕಂತ ಸಾಂಗ್ನ ಯೂಸ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಕಾಪಿರೈಟ್ ಕ್ಲೈಮ್ ಬರ್ತಾ ಇರ್ತಿರಲ್ಲ, ಸೊ ಅರ್ನಿಂಗ್ಸ್ ಆಗ್ತಾ ಇತ್ತು. ಆದರೆ ಇವಾಗ ಆ ರೀತಿ ಅಲ್ಲ. ನೀವು ಇವಾಗ ಏನಾದರೂ 3 ನಿಮಿಷದ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ಖಂಡಿತ ಕಾಪಿರೈಟ್ ಕ್ಲೈಮ್ ಬಂದೇ ಬರುತ್ತೆ. ಆ ರೀಸನಿಂದ ನೀವು 1 ನಿಮಿಷದ ಒಳಗಡೆ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡ್ರಪ್ಪ ಅಂದರೆ ಅವಾಗ ಯಾವುದೇ ರೀತಿ ನಿಮಗೆ ಕಾಪಿರೈಟ್ ಕ್ಲೈಮ್ ಬರೋಂಗಿಲ್ಲ. ಸೊ ನೀವೇನಾದರೂ 3 ನಿಮಿಷದ ವಿಡಿಯೋ ಅಪ್ಲೋಡ್ ಮಾಡಿ ಸೊ ಅದರಲ್ಲಿ ಏನಾದರೂ ಬೇರೆಯವ್ರ ಸಾಂಗ್ನ ಎತ್ಕೊಂಡು ಹಾಕ್ಕೊಂಡಿದ್ರಪ್ಪ ಅಂದರೆ ಅವಾಗ ನಿಮಗೆ ಖಂಡಿತ ಕಾಪಿರೈಟ್ ಕ್ಲೈಮ್ ಬಂದೇ ಬರುತ್ತೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಏನು ಅಪ್ಡೇಟ್ ಬಂದಿದೆ ಮತ್ತು ಅದರಿಂದ ಏನೇನು ಚೇಂಜಸ್ ಆಗಿದೆ ಅಂತೇಳಿ. ನಿಮ್ಗೆ ಏನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರೋ ಸಮಯಗಳೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.